ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಸಾಹಿತ್ಯದಲ್ಲಿ ಕೃಷಿಯ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ. 9ನೇ ಶತಮಾನದ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ನೆಲ್ಲು ಅಥವಾ ಅಕ್ಕಿ, ಕರಿಮೆಣಸು ಮತ್ತು ಕಬ್ಬಿನ ಬಗ್ಗೆ ಉಲ್ಲೇಖವಿದೆ. ಹಾಗೆಯೇ ಕೆಲವರ್ಗದ ಜನರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದರು ಎಂಬ ಉಲ್ಲೇಖಗಳಿವೆ. ಅದೇ ಕಾಲದಲ್ಲಿ ಬದುಕಿದ್ದ ಎನ್ನಲಾಗುವ ಶಿವಕೋಟ್ಯಾಚಾರ್ಯನ ವಡ್ಯಾರಾಧನೆಯಲ್ಲೂ ಕೃಷಿ ಸಂಬಂಧಿತ ವಿಷಯಗಳ ಉಲ್ಲೇಖವಿದೆ. ಆದಿಕವಿ ಪಂಪನ ಕೃತಿಯಲ್ಲೂ ಸಾಕಷ್ಟು ಹೂ ಮತ್ತು ಹಣ್ಣುಗಳ ಉಲ್ಲೇಖವಿದೆ. ಬಸವಣ್ಣನವರ ಮತ್ತು ಅವರ ಸಮಕಾಲೀನ ವಚನಕಾರರ ವಚನಗಳಲ್ಲಿ ಕೃಷಿಯ ಉಲ್ಲೇಖವಿದೆ. ಕನಕದಾಸರು ರಾಗಿ ಮತ್ತು ಭತ್ತಗಳನ್ನು ಮುಖ್ಯ ಪಾತ್ರಗಳನ್ನಾಗಿಟ್ಟುಕೊಂಡು ಶ್ರೀ ರಾಮಧಾನ್ಯ ಚರಿತೆಯನ್ನೂ ಬರೆದಿದ್ದಾರೆ. ಶ್ರೀ ನಾಗಭೂಷಣ ಘನಮಠದ ಶಿವಯೋಗಿಗಳಾದ ಶ್ರೀ ಸಿದ್ದರಾಮಪ್ಪ ಕುನ್ನಾಳರು ಕೃಷಿ ಜ್ಞಾನ ಪ್ರದೀಪಿಕೆ ಎಂಬ ಪುಸ್ತಕದಲ್ಲಿ ಕೃಷಿಯ ಬಗ್ಗೆ ಸುವಿಸ್ತಾರವಾಗಿ ವಿವರಿಸಿದ್ದಾರೆ. ಇದು ಕರ್ನಾಟಕದಲ್ಲಿ ಲಭ್ಯವಿರುವ ಮೊದಲ ಕೃಷಿ ಮಾಹಿತಿಗಳ ಪುಸ್ತಕ.